ಹೌದಪ್ಪ, ನಾ ಬ್ರಹ್ಮದೀನಿ ಬಂದೀನಿ, ವರ ಕೇಳು ಏನಾದರೂ ಕೊಡ್ತೀನಿ. ಸೀದಾ ಇಲ್ಲಿ ಬಂದು ಅಲ್ಲಿ ಹೋಗಿದ್ದೋ, ಇವನು ಅದನ್ನ ಎರಡಕ್ಕೂ ಹೊಟ್ಟೆಯಾಗ ಅದ. ಅವಾಗ ಬ್ರಹ್ಮಂದ ಅಲ್ಲಿ ಹೋಗಿದ್ನಪ್ಪ, ಸುಳ್ಳು ಹೆಂಗೆ ಹೇಳ್ತಾನ? ಅವೇನಂದ, ನೀ ಏನು ವರ ಕೇಳ್ತಿದೆ ಅದರ 2 ಪಟ್ಟು ಅವು ಬೇಕತ್ತು, ಡಬಲ್. ತಿಂಗಳಗಟ್ಲೆ ತಪಸ್ಸು ಮಾಡ್ಯಾರ, ಬ್ರಹ್ಮನನ್ನ ವರ ಪಡ್ಕೊಂಡಾರ, ಬ್ರಹ್ಮ ಪ್ರತ್ಯಕ್ಷ ಆಗ್ಯಾನ. ಬ್ರಹ್ಮನಿಗೆ ಏನು ಕೇಳಬೇಕು ಅಂತ ಗೊತ್ತಿಲ್ಲ, ಏನು ಕೇಳ್ತಾನವ ಅಂದ್ರೆ ಇವ 2 ಪಟ್ಟು ಕೇಳ್ಯಾನ ಅಂಥೇಳಿ ಬ್ರಹ್ಮದೇವ ನಂದೊಂದು ಕಣ್ಣು ಹೋಗಲಿ ಅಂತ ಅವನು. ಅದಕ್ಕಿದು ಹೊಟ್ಟಿ ಕಿಚ್ಚ. ನಂದೊಂದು ಕಣ್ಣು ಹೋದ್ರು 1 ಕಣ್ಲೆ ನಾ ಜೀವನ ಮಾಡ್ಬೋದು, ಅವ 2 ಕಣ್ಣು ಕಳ್ಕೊಲಿ ಅಂತ ಹೊಟ್ಟಿ ಕಿಚ್ಚಿ ಮನೆ. ಇಂಥ ಹೊಟ್ಟಿ ಕಿಚ್ಚ ನಮಗಿತ್ತಂದ್ರೆ ಮನೆ ಹಂಗಿರ್ತದೆ. ಸನ್ಯಾಸಿಗಳಿಗೆ ಹೊಟ್ಟಿ ಕಿಚ್ಚಗಳ ಪ್ರಾರಂಭದ ಆಯ್ಗಾರ ಸೇರುವುದಿಲ್ಲಂತ, ಸುಳ್ಳಲ್ಲದ. ಹಿರಿಯರು ಮಾಡಿದ ವೇದ ವಾಕ್ಯ, ಅವು ಗಾದೆ ಮಾತುಗಳು. ಯಾರಲ್ಲಿ ಸಮತ್ವ ಬರ್ತದೆ, ಎಲ್ಲರೂ ಸುಖವಾಗಿರಲಿ ಅನ್ನುವಂಥ ತತ್ವ ತಿಳಿತಾರ. ಸರ್ವೇ ಜನಃ ಸುಖಿನೋ ಭವಂತು ಅನ್ನುವಂಥ ಶ್ಲೋಕವನ್ನು ಅರ್ಥ ಮಾಡಿಕೊಂಡು ನಡೀತಾರ. ಅಂಥವರಿಗೆ ಅಪ್ಪಯ್ಯ ಸ್ವಾಮಿ ಒಲಿತಾನ ಅನ್ನುವಂಥದ್ದು ನೆನಪಿನಲ್ಲಿ. ಅಂಥವರಿಗೆ ಒಲಿತಾನ, ಸುಮ್ಮನೆ ಬರೋರು ಎಲ್ಲರಿಗೂ ಒಲಿಯೋದಿಲ್ಲ, ಎಲ್ಲರಿಗೂ ಒಲಿಯೋದಿಲ್ಲ. ಅದಕ್ಕೆ ನಾವು ತಿಳಿದು ನಡಿಬೇಕು. ನಡೆಯುವಾಗ ಎಡುವುದು ಸಹಜ, ಮತ್ತೊಮ್ಮೆ ಎಡವದಂತೆ ಇರಬೇಕು. ಅಷ್ಟು ಮಜಾ ಅದದು, ಅಷ್ಟು ಮಜಾ ಅದು. ಅದಕ್ಕೆ ಇಂಥ ಜೀವನವನ್ನು ನಾವು ಪಾವನಗೊಳಿಸಬೇಕಾದ್ರೆ ನಾ ಹೇಗಿರಬೇಕು? ನಾನು ಗುರುಗಳನ್ನು ಅರಿಸಿಕೊಂಡು ಹೋಗಬೇಕಲ್ಲ, ಗುರುವನ್ನು ಹುಡುಕಬೇಕು, ನನ್ನ ತನವನ್ನು ನಾನು ತಿಳಿದುಕೊಳ್ಳಬೇಕು. ಆ ಹಂಬಲದೊಳಗಿದ್ದ ಸಿದ್ಧ 6 ವರ್ಷ ಆಯಿತು. ಒಂದು ದಿನ ಹುಡುಗರ ಜೊತೆ ಆಡ್ಕೋಂತ ಬಸವಣ್ಣನ ಕಟ್ಟಿ ಊರು ಹೊರಗೆ, ಆ ಬಸವಣ್ಣನ ಕಟ್ಟಿ ಮ್ಯಾಲೆ ಒಬ್ಬನ ಕುಂತಿದ್ದ, ಮುಂದೆ ಹುಡುಗರು ಆಡ್ತಿದ್ದ. ಇವನ ಗೆಳೆಯರೊಳಗಂದ್ರೆ ಸೋಮ ಭೀಮ ಅನ್ನೋರು ಭಾಳ ಗೆಳೆಯರು, ಭಾಳ ಆತ್ಮೀಯ ಗೆಳೆಯರು. ಇವ್ರು 4 ಜನ ಅಲ್ಲಿ ಆಡ್ತಿದ್ರು, ಇವ ಸಿದ್ಧ ಕಟ್ಟಿ ಮೇಲೆ ಕುಂತಿದ್ದ, ಸುಮ್ಮನೆ ಚಿಂತೆ ಮಾಡುತ್ತಿದ್ದ. ಯಾವ ಚಿಂತೆ? ಮನೆ ಬಿಟ್ಟು ಹೋಗಬೇಕು, ಮನೆ ಬಿಟ್ಟು ಹೋಗಬೇಕು. ತಂದೆ ತಾಯಿಯರಿಗೆ ಹೇಳದೆ ಮನೆ ಬಿಟ್ಟು ಹೋದರೆ ಮಹಾಪಾಪ ಅದು. ಮನೆ ಬಿಟ್ಟು ಹೊಕ್ಕಿನೆಂದಡೆ ತಂದೆ ತಾಯಿಯರಿಗೆ ಒಪ್ಪಿಗೆ ಸಿಗದು. ಏನು ಮಾಡಲಿ ನಾನು? ಹೇಗೆ ಮನೆ ಬಿಟ್ಟು ಹೋಗಲಿ? ಗುರುಗಳನ್ನು ಯಾವಾಗ ಅರಸಲಿ ನಾನು? ಮನೆಯೊಳಗೆ ಇರಬೇಕಂದ್ರೆ ಅದು ಸಾಧ್ಯ ಇಲ್ಲ. ಮನೆ ಬಿಟ್ಟು ಹೋಗಬೇಕಂದ್ರೆ ತಂದೆ ತಾಯಿಗಳ ಒಪ್ಪಿಗೆ ಬೇಕು. ಏನು ಮಾಡಲಿ? ಎಂಥ ಪ್ರಸಂಗದೊಳಗೆ ಸಿಕ್ಕು ಹಾಕಿಕೊಂಡೆಲ್ಲ ಅಂತಾನ ಸಿದ್ಧ ಮನಸ್ಸಿನೊಳಗೆ ವಿಚಾರ ಮಾಡಿಕೊಂಡು ಕುಂತಾನ, ಹುಚ್ಚಾಗಿ ಕುಂತಾನ. ಗೆಳೆಯರು ಬಂದು ಕರೀತಾರ, ಬಾರೋ ಸಿದ್ಧ, ಹಿಂಗ್ಯಾಕೆ ಕುಂತೀವೋ, ಆಟ ಆಡೋನು ಬಾರೋ. ನೀವು ಆಡ್ರಿಪ್ಪ, ಯಾಕೋ ಮನಸ್ಸು ಸರಿ ಇಲ್ಲ, ನೀವು ಆಡ್ರಿ. ಇವ ಆಟಕ್ಕೆ ಹೋಗಲಿಲ್ಲ, ಅವರ ಆಟ ಆಡ್ತಿದ್ರು. ಕುಂತ 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 ವಿಚಾರ ಮಾಡ್ತಿದ್ದ. ಒಂದು ಘಟಸರ್ಪ ಬರ್ತದೆ, ಒಂದು ನಾಗರ ಹಾವು ಬರೋದನ್ನು ಕಂಡ. ಉಪಾಯ ಹೊಳೀತು ಅಂದ. ಏ ನಾಗರಾಜ, ಈ ಕಡೆ ಬಾ, ನಿನ್ನ ತುಳಿತೀನಿ, ನೀ ನನಗೆ ಕಚ್ಚು ಅಂದ. ಅದು ಬಂತು, ಹೋದ, ಹಾವನ್ನು ತುಳಿದ. ಹಾವು ಸಿದ್ಧನಿಗೆ ಕಚ್ಚಿ ಬಿಟ್ಟಿತು. ಹಾವು ಕಚ್ಚದಾಗ ಸಿದ್ಧ ಭೂಮಿ ಮೇಲೆ ಬಿದ್ದ. ಬಾಯೊಳಗೆ ಬುರುಗು ಬರ್ಲಾಕತ್ತು. ಹಾವು ಕಚ್ಚದಾಗ ಸಿದ್ಧ ಏನು ಚೀರಿದ್ದ, ಅದನ್ನು ಕೇಳಿ ಅಲ್ಲೇ ಆಡುತ್ತಿದ್ದ ಹುಡುಗರು ಓಡಿ ಹೋಗಿ ಸುದ್ದಿ ಮುಟ್ಟಿಸಿದ್ರು. ಮನೆಯೊಳಗೆ, ಊರೊಳಗೆ ಎಲ್ಲ ಜನ ಓಡಿ ಬಂದಿದ್ರು. ದೇವಮಲ್ಲಮ್ಮ ಅಂತೂ ಬಿಕ್ಕಿ ಬಿಕ್ಕಿ ಅಳುತ್ತಿತ್ತು. ಇಷ್ಟು ಜಲ್ದಿ ನೀವು ಹೋಗೋದಕ್ಕಾಗಿಯೇ ಲೀಲಾ ಮಾಡ್ದೇನೋ ಮಗನೇ ಅಂತ ಅಳಾಕಿ ತಾಯಿ.
ಗುರುಶಾಂತಪ್ಪನ ಹೃದಯ ಕಂಪನ ಆಗಿತ್ತು. ಆ ನೋವಿನೊಳಗೆ ಎದೆ ಬಡ್ಕೊಂಡು ಅಳುತ್ತಿರಲಾಗಿ ಎಲ್ಲ ಜನರು ಕೂಡ ಸಮಾಧಾನ ಮಾಡಬೇಕಂತಾರ ಜನನೇ ಅಳುತ್ತಾರೆ. ಪ್ರಸಂಗ ಹಂಗದಲ್ಲಿ ಆ ಸಂದರ್ಭದೊಳಗೆ ಒಬ್ಬ ಸಾಧು ಬರುತ್ತಾನೆ. ಕೂಡಿರುವಂಥ ಜನರನ್ನು ಸರಿಸಿ, ಏನಾಗಿದ್ದಿಲ್ಲಿ, ಯಾಕೆ ಇಷ್ಟು ಜನ ಯಾಕೆ ಕೂಡಿರಿ, ಸರಿ ಎಂದ. ಹೋಳಾದರೂ ಮುಂದೆ ಬಂದು ನೋಡ್ತಾನ, ಸಿದ್ಧ ಮಲಗ್ಯಾನ, ಬಾಯಿಯೊಳಗೆ ಬುರುಗ ಬರಲಾಗ್ತದೆ. ಆ ಪ್ರಸಂಗವನ್ನು ನೋಡಿರುವಂಥ ಸಾಧು ಸ್ವಲ್ಪ ಅವನ ಹತ್ರಕ್ಕೆ ಕೂತ, ಅವನ ತಲೆ ಮೇಲೆ ಕೈಯಾಡಿಸಿದ, ನೋಡಿದ, ಒಂದು ಕ್ಷಣ ಕಣ್ಣು ಮುಚ್ಚದ, ಅರ್ಥ ಆಯಿತು. ಆ ಸಾಧುವಿಗೆ ಸಿದ್ಧನ ಅಪೇಕ್ಷೆ ಅರ್ಥ ಆಯಿತು. ಅರ್ಥ ಆಗಿ ಅಂತಾನ, ನೋಡ್ರಿಪ್ಪ, ಈ ಮಗುವನ್ನು ನಾನು ಬದುಕಿಸ್ತೇನೆ, ಈ ಮಗುವನ್ನು ನಾನು ಬದುಕಿಸ್ತೀನಿ, ನನಗೇನು ಕೊಡ್ತೀರಿ ಎಂದ. ಅದೇ ಕ್ಷಣದೊಳಗೆ ದೇವಮಲ್ಲಮ್ಮ ಮಗ ಬದುಕಿದ್ರೆ ಸಾಕು ಅಂತ ಹಂಬಲದೊಳಗೆ, ಅಯ್ಯಪ್ಪ ನನ್ನ ಮಗ ಬದುಕಿದ್ರೆ ಸಾಕು, ನೀ ಏನು ಕೇಳ್ತಿ ಅದನ್ನು ಕೊಡ್ತೀನಿ ಅಂದ್ಲು. ಯವ್ವ ನಾ ಕೇಳಿದ್ದು ಕೊಡ್ತೀನಿ ಅಂತ ಕೈ ಮೇಲೆ ಕೈ ಹಾಕುವಂದ. ಮಗ ಬದುಕಿದ್ರೆ ಸಾಕು ಅಂತೇಳಿ ಆ ಸಾಧುವಿನ ಕೈ ಮೇಲೆ ಕೈ ಹಾಕಿದ್ಲು ದೇವಮಲ್ಲಮ್ಮ. ಮಗ ಬದುಕಿದ್ರೆ ಸಾಕಪ್ಪ, ನೀ ಕೇಳಿದ್ದು ಕೊಡುತ್ತೀನಿ. ಆಮೇಲೆ ಆ ಸಾಧು ಸಿದ್ಧನ ಬಾಲಕನ ಮೇಲೆ ತನ್ನ ಅಮೃತ ಹಸ್ತವನ್ನು ಸವರಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಮಂತ್ರ ಪಠಣವನ್ನು ಮಾಡಿದ. ಮಲ್ಕೊಂಡವ್ರು ಎಬ್ಬರಿಸದಂಗೆ, ಏಳೋ ಹುಡುಗ ಏಳು ಅಂತ ಚಪ್ಪರಿಸದ, ತಟ್ಟನೆ ಎದ್ದು ಕೊಡುತ್ತಾನ ಸಿದ್ಧ ಬಾಲಕ. ಎದ್ದು ಕೂತಾಗ ತಾಯಿಗೆ ಬಹಳ ಆನಂದ ಆಯಿತು. ಪುನರ್ಜನ್ಮ ದೊರಕ್ತು ನನ್ನ ಮಗಗ ಅಂತ ಅವನು ಅಪ್ಪುಕೊಂಡು ಮುದ್ದಾಡುತ್ತಾಳ ದೇವಮಲ್ಲಮ್ಮ. ಗುರುಶಾಂತಪ್ಪನು ಕೂಡ ಹರುಷದಿಂದ ನಿಂತಾನ. ಸಾಧುವಿಗೆ ಮಾತು ಕೊಟ್ಟಿದ್ದ ಮರ್ತಾಳ ತಾಯಿ. ಸಾಧು ಅದಾನನ್ನೋದು ನೆನಪಿಲ್ಲ, ಮಗ ಬದುಕಿದ್ದ ಹರುಷದೊಳಗೆ. ಸಾಧು ನಿಂತ ನೋಡ್ದ, ಯವ ಅಂದ. ಯಪ್ಪ ಹೇಳು ಅಂದ್ಲ. ಅವಾಗ ಹೊಳ್ಳಿ, ನಾನು ನಡೀತೀನಿ ಬಾ, ಹೋಗಿ ಬಾ ಅಪ್ಪ ಅಂದ್ಲು. ಕೊಟ್ಟ ಮಾತು, ನಾ ಏನು ಕೇಳ್ತೀನಿ ಅದನ್ನು ಕೊಡ್ತೀನಿ ಎಂದಿಲ್ಲವ. ಯಪ್ಪ ನೆನಪ ಇದ್ದಿಲ್ಲ, ಮಗ ಬದುಕಿದ ಆನಂದದೊಳಗೆ ಯಾವುದೂ ಕಲ್ಪನೆಯೊಳಗಿರ್ಲಪ್ಪ. ಆಯಿತು, ನಾ ಹೇಳೋದಂಗೆ ಕೊಡ್ತೀನಿ, ನೀ ಏನು ಕೇಳ್ತಿ ಕೇಳು, ನಾನು ಕೊಡ್ತೀನಿ ಅಂದ್ಲು. ಆವಾಗ ಸಾಧು ಅಂತಾನೆ, ಯವ್ವ ಈ ನಿನ್ನ ಮಗನಾಗಿ ಅಷ್ಟೇ ಇರಬಾರದೆಂದು ಶಿವನ ಆಜ್ಞೆಯಾಗಿರುವುದರಿಂದ ನಿನ್ನ ಮಗ ಜಗತ್ತಿನ ಮಗ ಆಗಿ ಬೆಳಗಬೇಕು, ಅದಕ್ಕಾಗಿ ನಿನ್ನ ಮಗನನ್ನೇ ನನಗೆ ಕೊಡು ತಾಯಿ ಅಂತ ಕೇಳುತ್ತಾನ ಸಾಧು. ನಿನ್ನ ಮಗನನ್ನೇ ನನಗೆ ಕೊಡು. ದೇವಮಲ್ಲಮ್ಮಂದ್ಲೋ, ಇದೇನೋ ಯಪ್ಪ, ಹಾವಿನ ಬಾಯಿಯಿಂದ ತಪ್ಪಿಸ್ಕೊಂಡು ಬಂದು ಹುಲಿ ಬಾಳಿಯೊಳಗೆ ಬಿದ್ದಂಗಾಯ್ತಲ್ಲ. ಮಗ ಸತ್ತಾನ ಅಂತ ತಿಳ್ಕೊಂಡಾಗ ನೀ ಬಂದು ಆತನನ್ನು ಬದುಕಿಸಿದಾಗ ನನ್ನ ಪಾಲಿನ ದೈವವೇ ನೀನು ಅಂತ ನಾ ತಿಳ್ಕೊಂಡೆ. ಈಗ ಅದೇ ಮಗನ ನೀ ಕಸ್ಕೊಂಡು ಹೋಗ್ತೇನೆ ಅಂದ್ರೆ, ಇಲ್ವಾ, ಇದು ಶಿವನ ಆಜ್ಞೆದ ತಾಯಿ, ನಂದು ಅಲ್ಲ, ನಿನ್ನ ಮಗಂದು ಅಲ್ಲ, ಇದು ಶಿವನ ಆಜ್ಞೆ. ನೀ ಕೊಟ್ರೆಷ್ಟು ಬಿಟ್ರೆಷ್ಟು, ನಿನ್ನ ಮಗ ಲೋಕದ ಮಗ ಆಗುವುದು ನಿಶ್ಚಿತ. ನಾನು ಬರ್ತೇನೆ ತಾಯಿ ಅಂತ ಹೇಳಿ ಸಾಧು ಹೊರಟೋಗಿಬಿಟ್ಟ. ಸಿದ್ಧನ ಕರ್ಕೊಂಡು ಬಂದರು ಮನೆಗೆ. ಕರ್ಕೊಂಡು ಬಂದು ಅವನಿಗೆ ಸ್ನಾನ ಮಾಡಿಸಿದ್ರು, ಶುಭ್ರ ಬಟ್ಟೆಗಳನ್ನು ಹಾಕಿದ್ರು. ಅವನ್ನು ಕೂಡಿಸಿ ಇಬ್ಬರು ಕೈ ತುತ್ತು ಉಣಿಸ್ತಾರೆ ಅವನಿಗೆ. ಹೊಳ್ಳಿ ಹುಟ್ಟಿ ಬಂದ ನನ್ನ ಮಗ ಅಂಥೇಳಿ ಕೈ ತುತ್ತು ಉಣಿಸಿದ್ರು. ಉಂಡ, ಊಟ ಆತು. ಊಟ ಆಗಿ ಇವ್ರು ಅದೇ ಆನಂದದೊಳಗೆ ಪಡಸಾಲಿಯೊಳಗೆ ಕುಂತಾರ. ಅದನ್ನು ಮಾತಾಡ್ಕೊತ ಸಿದ್ಧ ಬಾಲಕ ಒಳಗೆ ಹೋದ. ಅವರಪ್ಪನು ದೋತ್ರ ತಗೊಂಡ, ಅದರೊಳಗೆ ನಡುವ ಹರಿತನ 2 ಭಾಗ ಮಾಡಿದ. ಒಂದು ಭಾಗ ಮೂಲೆಯಿಂದ ಕೆಳಗಿಲಿಂದ ಮೇಲೆಗೆ ಹಾಕ್ಕೊಂಡು ಗಂಟು ಹಾಕೋತಾನ ತನ್ನ ಮೈಗೆ. ಇನ್ನೊಂದು
ವಸ್ತ್ರವನ್ನು ಅದನ್ನು 4 ಗಂಟೆ ಕಟ್ಟಿ ಜೋಳಿಗೆ ಮಾಡಿ ಕೈಗೆ ಹಾಕುತ್ತಾನೆ. ಇವರು ಗೊತ್ತೇ ಇಲ್ಲ, ಪಡಸಾಲಿಯೊಳಗೆ ಕುಂತಾರೆ. ಒಳಗಡೆ ಇದನ್ನು ಹಾಕಿಕೊಂಡು ಅವರ ಮುಂದೆ ದಡದಡನೆ ಮನೆ ಹೊರಗೆ ಬಂದು ನಿಂತು ಭವತಿ ಭಿಕ್ಷಾಂದೇಯಿ ಅಂತ ತಾನು ಹುಟ್ಟಿದ ಮನೆಯ ಮುಂದೆ ಭವತಿ ಭಿಕ್ಷಾಂದೇಯಿ ಅನ್ನಬೇಕಾದ್ರೆ ತಾಯಿಗೆ ಎಷ್ಟು ಸಂಕಟ ಆಗಿರಬೇಡ. ದೇವಮಲ್ಲಮ್ಮ ಅಂತಾಳ, ಓಡಿ ಬಂದು ಮುದ್ದಾಡಿ ಹೇಳ್ತಾಳೆ, ಬ್ಯಾಡೋ ಇನ್ನ ಸಣ್ಣವದಿಯೋ, ಎದಕ್ಕೆ ಹೋಗ್ತಿ? ಬೇಡ. ಇಲ್ಲ ತಾಯಿ, ನನಗೆ ಶಿವನ ಆಜ್ಞೆ ಆಗಿದೆ ತಾಯಿ, ನನ್ನ ಇಕ್ಕಟ್ಟಿನಲ್ಲಿ ಇರಿಸಬೇಡ ತಾಯಿ, ಭಿಕ್ಷೆ ನೀಡಿ ಕಳಿಸು ತಾಯಿ ನನ್ನನ್ನು. ಯಾರಿಗೆ ಸಮಾಧಾನ ಆಗುತ್ತದ್ರಿ? ಹುಟ್ಟಿದ ಮಕ್ಕಳು ಮನೆ ಮುಂದೆ ನಿಂತು ಭಿಕ್ಷೆ ಕೇಳಿದಾಗ ಎಷ್ಟು ಹೇಳಿದರೂ ಕೇಳೋದಿಲ್ಲ. ಇಲ್ಲ ತಾಯಿ, ನಾನು ಹೋಗಲೇಬೇಕು, ನೀವೆಲ್ಲಿವರೆಗೂ ಭಿಕ್ಷೆ ನೀಡೋದಲ್ಲ ಅಲ್ಲಿವರೆಗೂ ನಾನು ಇಲ್ಲೇ ನಿಂತಿರ್ತೀನಿ ಹೊರತು ಕೂಡೋದಿಲ್ಲ, ಒಳಗೆ ಬರೋದಿಲ್ಲ. ನೋಡಿದ್ರು ಇವನ ಹಠ ಇವ ಬಿಡಲಿಲ್ಲ. ಗುರುಶಾಂತಪ್ಪ ಅಂತಾನ, ಸಂತೈಸ್ಕೊಂಡು ಹೆಂಡತಿಗೆ ಹೇಳ್ತಾನ, ದೇವಮಲ್ಲಮ್ಮ ಅವ ಹಿಡಿದ ಹಠ ಬಿಡೋದಲ್ಲ, ನೀಡು, ಅವನ ಪ್ರಾರಬ್ಧದೊಳಗೆ ಏನದ ಅದು ಆಗಲಿ, ಆತನಿಗೆ ನೀಡಿ ಹರಿಸಿ ಕಳಿಸುವ ಭಾರ ನಂಬುದು ದೇವಮಲ್ಲಮ್ಮ, ತಗೊಂಡು ಬಾ ನೀಡು ಅಂತಾನ. ತಾನೂ ಅಳುತ್ತಾನ. ತನ್ನ ಸಂಕಟದೊಳಗೆ ತಾನು ದುಃಖವನ್ನು ಹಾಗೆಯೇ ನುಂಗಬೇಕು ಅಂತಾನ, ಅದು ತಡೆಯೋಕ್ಕಾಗೋದಿಲ್ಲ. ದೇವಮಲ್ಲಮ್ಮ ಒಳಗೆ ಹೋದ್ಲು, ಹೋಗಿ ತಗೊಂಡು ಬಂದ್ಲು, ಪ್ರಸಾದವನ್ನು ತೆಗೆದುಕೊಂಡು ಬಂದ್ಲು, ಕಜ್ಜಾಯ ತಂದು ಆತನ ಜೋಳಿಗೆಯೊಳಗೆ ಹಾಕ್ತಾಳೆ. ಮರಳಿ ಆ ಜೋಳಿಗೆಯೊಳಗಿಂದ 5 ಬಾರಿ ಪ್ರಸಾದದ ತುಣುಕುಗಳನ್ನು ಮರಳಿ ಆ ತಾಯಿಯ ಪಾತ್ರೆಯೊಳಗೆ ಹಾಕಿ, ಇವತ್ತಿನಿಂದ ನಿನ್ನ ಮಗ ಸಿದ್ಧ ಬಾಲಕ ನಿನ್ನ ಮಗನಾಗಿ ಇದ್ದ, ಇನ್ನು ಮುಂದೆ ಜಗತ್ತಿನ ಮಗನಾಗಿ ಹೋಗುತ್ತಿದ್ದೇನೆ, ಹರಸಿ ಕಳುಹಿಸಿ ತಾಯಿ ತಂದೆಯರೇ, ನನ್ನನ್ನು ಹರಸಿ ಕಳುಹಿಸಿರಿ ಅಂತ ಪ್ರಾರ್ಥನೆ ಮಾಡುತ್ತಾನೆ. ಒಂದು ಕಡೆ ಸಂತೋಷ ಅನ್ನಿಸ್ತದವರಿಗೆ, ಒಂದು ಕಡೆ ದುಃಖ. ಅಂಥದ್ರೊಳಗೆ ಇಬ್ಬರೂ ಕೂಡಿ ಆಶೀರ್ವಾದ ಮಾಡಿದರು. ನಿನ್ನ ಪ್ರಾರಬ್ಧ ಏನದ ಅದು ಆಗ್ತದಪ್ಪ, ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅನುಗ್ರಹ ಮಾಡಿ ಬೀಳ್ಕೊಡ್ತಾರೆ. ಊರು ದಾಟುತನ ಕಳಿಸೋದಕ್ಕೆ ಬರ್ತಾರೆ. ಈ ಸುದ್ದಿ ಕೇಳಿ ಇವನ ಗೆಳೆಯರು ಸೋಮ ಭೀಮ, ನಾವು ಬರ್ತೇವೋ ನಿನ್ನ ಜೊತೆ. ಆವಾಗ ಹೇಳ್ತಾನೆ ಸಿದ್ಧ, ಯಪ್ಪ ನಾವು ಹೋಗೋದು ಮೆತ್ತನ ಹಾದಿ ಅಲ್ಲ, ನಾನು ಹಿಡಿದಿರತಕ್ಕಂಥ ಹಾದಿ ಮೃದುವಾದ ಹಾದಿ ಅಲ್ಲ, ಅದು ಕಲ್ಲು ಮುಳ್ಳುಗಳ ಹಾದಿ. ಈ ಹಾದಿಯನ್ನು ನಡೆಯಬೇಕಾದ್ರೆ ಬಹಳ ಕಠಿಣದ, ಈ ಹಾದಿಯಲ್ಲಿ ಹೋಗಬೇಕಾದ್ರೆ ಬಹಳ ಕಠಿಣದ, ಯಾರಿಂದನೂ ಸಾಧ್ಯ ಇಲ್ಲಪ್ಪ. ಅಂತಪ್ಪ ಸದ್ಗುರುನಾಥನ ಒಲುಮೆ ಇದ್ರೆ ಮಾತ್ರ ಆಗ್ತದೆ, ನಿಮಗೆ ತೊಂದರೆ ಆಗ್ತದೆ, ಬ್ಯಾಡ್ರು ಅಂತ. ಆದರೂ ಕೂಡ ಇಲ್ಲ, ನೀ ಇದೆಯಲ್ಲ, ನಮಗೇನೆ ಹೆದರಿಕೆ ಇಲ್ಲ, ನಿನ್ನ ಜೊತೆ ಬರ್ತೇವೆ ಅಂದಾಗ ಸರಿ ಬರ್ರಿ ಅಂತ ಒಪ್ಪಿಗೆ ಕೊಟ್ಟ. ಸಿದ್ಧನ ಜೊತೆ ಸೋಮ ಭೀಮ ಇಬ್ಬರು ಆತನ ಜೊತೆ ಪ್ರಯಾಣ ಬೆಳೆಸ್ತಾರೆ. ಚಳಕಾಪುರ ಬಿಟ್ಟರು, ಹಾಗೆ ಪ್ರಯಾಣವನ್ನು ಮಾಡ್ತಾರೆ. ಈಗ ನಂಗೆ ರಸ್ತಾ ಸುದ್ದಿದ್ದನೋ ಅವಾಗ, ಎಲ್ಲಿ ಕಾಲ್ದಾರೋ, ಎಲ್ಲಿ ಕಲ್ಲು, ಎಲ್ಲಿ ಮುಳ್ಳುಗಳು, ಅಡವಿಯೊಳಗೆ ಹಂಗೆ ನಡ್ಕೊಂಡು ಹೋಗಬೇಕು. ಹಿಂಗವರು ಆ ಕಷ್ಟದ ದಾರಿಯೊಳಗೆ ನಡಿಲಕತ್ರು. ತಂದೆ ತಾಯಿ ಹಾಗೆ ದುಃಖವನ್ನು ಮಾಡಿಕೊಂಡು ಹಂಗೆ ಕೆಲವೊಂದು ದಿನ ಇರ್ತದದು ಆ ದುಃಖ. ಮರಳಿ ಮನೆಗೆ ಬಂದರು, ಮನೆಯೊಳಗೆ ಉಳಿದ್ರು. ಹಾಗಲೆಲ್ಲ ಆತನ ನೆನಪು ಮಾಡೋರು, ಆತ ಲೀಲೆ ಮಾಡಿದ್ದು ನೆನಪಿಗೆ ಬರೋದು, ಕಣ್ಣು ಮುಂದೆ ಕಟ್ಟದಂಗೆ ಆಗೋದು. ಒಮ್ಮೊಮ್ಮೆ ರಾತ್ರಿ ತಟ್ಟನೆ ಎದ್ದು ಸಿದ್ಧಾನಾಕಿ, ಅದು ಏನು 1-2 ಅವು ಸಂಕಟಗಳು. ಅಷ್ಟಾದರೂ ಕೂಡ ಮತ್ತದನ್ನು ನುಂಗಿ ಸಮಾಧಾನ ಮಾಡ್ಕೋತಿದ್ರು. ಇವರು ಸಂಚಾರ ಮಾಡಿಕೊಂಡು ಹಾಗೆ ಮುಂದುವರೆದ್ರು ಅಂತ ಬರ್ತದೆ. ಪುಣ್ಯಾತ್ಮರೇ, ಸುಮ್ಮನೆ ಆಗೋದಿಲ್ಲ. ಮಹಾತ್ಮರಾಗಬೇಕಾದ್ರೂ ಸುಮ್ಮನೆ ಆಗೋದಿಲ್ಲ. ಅವೆಲ್ಲ ಕಷ್ಟದ ದಾರಿಗಳವು. ಎಲ್ಲಿ ಕಾಲಿಡ್ತೇವೆ ಅಲ್ಲಿ ಮುಳ್ಳಿದ್ದಂಗಂತ, ಮುಳ್ಳಿನ ಮೇಲೆ ನಡೆದಂಗದು ಅವರ ಜೀವನ. ಅಂಥ ದಾರಿಯನ್ನು ಆಯ್ಕೆ ಮಾಡಬೇಕಾದ್ರೆ ನಿಮ್ಮೆಲ್ಲರ ಪುಣ್ಯ ಎಷ್ಟಿರಬೇಕು ಅನ್ನೋದು ನಾವು ತಿಳ್ಕೋಬೇಕು. ನಮ್ಮ ಸಂಬಂಧ ಅವರು ತಮ್ಮ ಜನ್ಮವನ್ನು ಸವೆಸಿ ಲೀಲೆಯನ್ನು ತೋರಿ
ನಮಗಾಗಿ ಅವರು ತಮ್ಮ ಲೀಲೆಯನ್ನು ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಅಂಥದನ್ನು ನಾವು ನೆನಪಿನಾಗಿಟ್ಕೋಬೇಕು. ಇವೆಲ್ಲ ಯಾಕೆ ಕೇಳಬೇಕ್ರಿವ? ಶ್ರಾವಣದಾಗ ಇಂಥ ಮಹಾತ್ಮರ ಪುರಾಣ ಪ್ರವಚನವನ್ನು ಯಾಕೆ ಕೇಳಬೇಕು? ಈ ಕೇಳಿದ್ದರ ಕಥೆಯೊಳಗೆ ಎಷ್ಟು ಮಾರ್ಮಿಕ ಇರ್ತದೆ ಅನ್ನೋದು ಅರ್ಥ ಮಾಡಿಕೊಂಡು ಹಂಗೆ ನಾವು ಬಾಳ್ವೆ ಮಾಡಬೇಕು. ಅದಕ್ಕಾಗಿ ಇವುಗಳನ್ನು ಕೇಳೋದು. ನಮ್ಮ ಪ್ರಪಂಚ ಸುಗಮವಾಗಿ ಸಾಗಬೇಕಾದ್ರೆ ಮಹಾತ್ಮರ ಲೀಲೆಗಳನ್ನು ಕೇಳಿದ್ರೆ ಮಾತ್ರ ಸಾಧ್ಯ ಅದು, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಭಾಳ ವಿಚಿತ್ರ ಅನ್ನಿಸ್ತದೆ ನಿಮಗೆ ಹೇಳಬೇಕಂದ್ರೆ, ಇವುಗಳ ಮರ್ಮ ಇವಕ್ಕರ ಈ ಕಥೆಗಳನ್ನು, ಈ ಪುರಾಣ ಪ್ರವಚನವನ್ನು ಕೇಳಿದರೆ ಏನಾಗ್ತದೆ ಅನ್ನೋದಕ್ಕೆ ಭಾಳ ಅದ್ಭುತವಾಗಿರುವಂಥ ಉದಾಹರಣೆಗಳದಾವೆ, ಭಾಳ ಅದಾವೆ. ಒಬ್ಬ ಪುರಾಣಕ್ಕೆ ಬರ್ತಿದ್ದಿಲ್ಲಂತ, ಅವ ಪುರಾಣಕ್ಕೆ ಬಾ ಅಂತ ಜೋರು ಮಾಡಿದರು ಅವನ ಗೆಳೆಯರು. ಬರಲಿಲ್ಲ. ಮನೆಯಾಗಿ ಹೇಳಿದ್ಲು. ಆವಾಗ ಬಂದ ಒಂದು ದಿನ. ಬಂದಾಗ ಏನಾಯಿತು, ಪುರಾಣದೊಳಗೆ ಏನು ಬಂದಿತ್ತು ಅಂತ ಕೇಳಿದ್ರೆ, ನೋಡ್ರಿಪ್ಪ, ವಿಭೂತಿ ಹಣಿ ಹಚ್ಕೋಬೇಕು, ಭಸ್ಮ ಅನ್ನೋದನ್ನು ಹಣಿಗೆ ಹಚ್ಕೊಂಡ್ರೆ ಭವರೋಗ ಹೋಗ್ತದೆ, ಯಾಕಂದ್ರೆ ಅದರೊಳಗೆ ಅಂಥ ಸಾಮರ್ಥ್ಯ ಅದ. ವಿಭೂತಿ ಎಲ್ಲರೂ ಧಾರಣೆ ಮಾಡ್ಕೋರಿಪ್ಪ. ವಿಭೂತಿ ಅಂದ್ರೆ ಏನು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸಂಕೇತ ಅದ. ಇದು ಜಾಗ್ರ ಸ್ವಪ್ನ ಸುಸುಪ್ತಿಯ ಸಂಕೇತ ಅದ. ಹಾಗಾಗಿ ಈ ವಿಭೂತಿಯನ್ನು ಹಣಿತುಂಬ ಹಚ್ಕೊಳ್ಳೋದ್ರಲ್ಲಿಂದ ನಮಗೆ ದಾರಿದ್ರ್ಯ ಬರೋದು ದೂರ ಹೋಗ್ತದೆ. ಅದಕ್ಕೆ ಹಣಿ ಮ್ಯಾಗ ವಿಭೂತಿ ಹಚ್ಕೋರಿ ಅಂತ ಹೇಳಿದರು ಅವರು ಪ್ರವಚನಕಾರ. ಒಂದು ವೇಳೆ ನಿಮಗೆ ಹಣಿ ಮ್ಯಾಲೆ ವಿಭೂತಿ ಹಚ್ಕೊಳಕ್ಕೆ ಒಲ್ಲೆ ಅನ್ನಿಸ್ತಂದ್ರೆ, ಯಾಕೋ ಹಣಿ ನಮಗೆ ಕುಲ್ಲ ಇದ್ರೆ ಸ್ವಚ್ಛ ಇದ್ರೆ ಚಂದ ಅನ್ನಿಸ್ತದಂದ್ರೆ, ನೀ ಹಣಿ ಮ್ಯಾಲೆ ವಿಭೂತಿ ಹಚ್ಕೊಳಿಕ್ಕೆ ಬಿಡು, ಹಚ್ಕೊಂಡವ್ರ ಮುಖಾರೆ ನೋಡು ಅಂತ ಹೇಳದ ಪ್ರವಚನಕಾರ. ಕಡಿಕೆ ಹಚ್ಕೊಂಡವ್ರ ಮುಖಾರೆ ನೋಡು ಮುಂಜಾನೆ ಎದ್ದು ಕೂಡಲೇ. ಅವಾಗ ಅವ ಏನು ಮಾಡ್ದ, ಎಲ್ಲಿ ವಿಭೂತಿ ಅದು ಹಚ್ಕೊಳ್ಳೋದು, ಹಚ್ಕೊಂಡವ್ರ ಮುಖ ನೋಡೋದು ಭಾಳ ಸರಳ ಅಂದವ. ನಾ ಹಚ್ಕೊಳ್ಳೋದು ಎಲ್ಲಿ ಅದ, ಹಚ್ಕೊಂಡವ್ರ ಮುಖ ನೋಡಿದ್ರೆ ಮುಗಿದು ಹೋಗ್ತಲ್ಲ, ಹೇಳ್ಯಾನ ಪ್ರವಚನಕಾರ. ಆಯಿತು, ಮುಂಜಾನೆ ಸೂರ್ಯ ಉದಯ ಆಗೋದಕ್ಕೆ ಊರು ಹೊರಗೆ ಕುಂಬಾರನ ಹೊಲ. ಆ ಹೊಲದೊಳಗೆ ಅವ ಮಣ್ಣು ತಂದು ಹಾಕಿ ಕುಂಬಾರ ಗಡಿಗೆ ಮಾಡ್ಲಾಕ ಮಣ್ಣು ಅದನ್ನು ಹದ ಮಾಡ್ತಿರ್ತಾನೆ ದಿನ ಮುಂಜಾನೆ. ಅವ ನಸುಕಿನಾಗ ಜಳಕ ಮಾಡಿ ಹಣೆ ತುಂಬ ವಿಭೂತಿ ಹಚ್ಕೊಂಡು ಹೋಗವ ಕುಂಬಾರಗೌಡ. ಆಯಿತು, ಹೋಗಿ ಆ ಕುಂಬಾರನ ಮುಖ ನೋಡಬೇಕಂತ ಇವ ಹೋದ. ಅವ ಕೆಲಸ ಮಾಡ್ಕೋತ ಹಿಂಗೆ ಹೊಳ್ಳಾಡಿಂದೆಲ್ಲೋ, ಹಣಿ ಮ್ಯಾಗ ವಿಭೂತಿ ಕಾಣಿಸ್ತಿಲ್ಲೋ, ನೋಡಿದೆ ಅಂತ ಒಳ್ಳೆ ಹೋಗಿಬಿಡವ. ಹಿಂಗೆ ದಿನ ಮಾಡ್ಲಾಗತ್ತ ಇವ. ದಿನ ಬರೋದು ಕುಂಬಾರನ ಹಣಿ ನೋಡೋದು ಹೋಗೋದು, ದಿನ ಬರೋದು ಕುಂಬಾರನ ಹಣಿ ನೋಡೋದು ಹೋಗೋದು, ಇಷ್ಟು ಮಾಡ್ತಿದ್ದ. ಒಂದು ದಿನ ಇವ ಬರೋದಕ್ಕೆ ಕುಂಬಾರಗೌಡ ಮಣ್ಣು ಹದ ಮಾಡಬೇಕತ್ತ ತನ್ನ ಹೊಲದಂದು ಅದು ಕೂಡ ಮಿಕ್ಸ್ ಮಾಡೋ ಹಡ್ಡೋದಕ್ಕೆ ತಪೇಲಿ ಹತ್ತು ನೋಡ್ರಿ ಬಂಗಾರ. ಯಾರಿಗೆ? ಕುಂಬಾರಗೌಡಗೆ. ತಪೇಲಿ ಹತ್ತಲ್ಲ, ಮತ್ತು ಯಾರೇ ಅದಾರ ಏನಿಲ್ಲ, ಯಾರೂ ನೋಡ್ಲಾರ್ದಂಗೆ ಮುಚ್ಚಿ ಒಯ್ಬೇಕಿನ್ನ. ಕುಂಬಾರಗೌಡಗೆ ತಪೇಲಿ ಹತ್ಯದ ತಿಳಿದ್ರೆ ಮತ್ತೆ ಇದು ಅವಘಡ ಆಗ್ತದೆ ತಿಳ್ಕೊಂಡು ಆ ಕಾಡಿ ನೋಡ್ಬೇಕಂತ ಹಿಂಗೆ ನೋಡ್ತಿದ್ದ. ಇವ ಬರ್ತಿದ್ದ, ಹಣಿ ಮ್ಯಾಗಿನ ವಿಭೂತಿ ಕಾಣಿಸ್ತು. ಆಯ್ತು ನೋಡಿದ್ನೇಳಂದ ಹೊಳ್ಳಿ ಬಿಟ್ಟ. ಕುಂಬಾರಗೌಡಗೂ ಗುದುಮುರಿ ಬಿತ್ರಿ. ಏನು ನೋಡ್ದ ಇವ? ನನಗೆ ತಪೇಲಿ ಹತ್ಯದ, ಈ ತಪೇಲಿ ಹತ್ತಿದ್ದ ನೋಡಿರ್ಬೇಕು. ತಮ್ಮ ಬಾರೋ ಇಲ್ಲಿ, ಬಂದರೆ ಬಾ ಇಲ್ಲಿ. ಇಲ್ಲಳೆ ನಾನು ನೋಡಿದೆ, ನಾವು ಹೊಕ್ಕೀನಿ. ಮರಯ್ಯ ಬಾರೋ ಅಂತ ಕರೆದ. ನಾನು ನೋಡಿನೋ ಮರಯ್ಯ, ನಾ ಯಾಕೆ ಬರಲಿ, ನಾವು ಹೊಕ್ಕೀನಿ. ಇವ ನೋಡಿದ್ದು ವಿಭೂತಿ, ಅವ ತಿಳ್ಕೊಂಡಿದ್ದು ಬದುಕು. ಕುಂಬಾರಗೌಡ ಓಡಿ ಹೋದ, ಅವನ ಕೈ ಹಿಡಿದು ಎಳ್ಕೊಂಡು ಬಂದ. ಮರಯ್ಯ ಈಟೋದು ನೀವು ಊರಾಗ ಸುದ್ದಿ ಮಾಡಿದ್ರೆ ಹಂಗೆ, ಇದ್ರಾಗ ಅರ್ಧ ನೀ ತಗೋ, ಅರ್ಧ ನಾ ತಗೋತೀನಿ ನಮ್ದು. ಇವ ಅಂದ, ಹಣಿ ಮ್ಯಾಗಿನ ವಿಭೂತಿ ನೋಡಿದ್ರೆ ಅರ್ಧ ಬಂಗಾರ ಸಿಗ್ತದಂದ್ರೆ ನಾ ಯಾಕೆ ಹಚ್ಕೋಬಾರ್ದಂದ ನಾವು. ಅದರ ಪುಣ್ಯದ ಪ್ರಭಾವ ಹಂಗಿರ್ತದೆ, ಪುಣ್ಯದ ಪ್ರಭಾವ ಇರ್ತದೆ. ಕುಮಾರಗೌಡ್ರು ಅಂದ್ರೆ ಏನೋ ಸಾಮಾನ್ಯನವರು. ಇವತ್ತೇನೋ ಗುರುಗಳು ನೆನಪು ಮಾಡಿದ್ರು ಅದನ್ನು. ಕುಂಬಾರಗೌಡ್ರು ಅಂದರೆ ಭಾಳ ಅದ್ಭುತ. ಚೆನ್ನಪ್ಪ ಚೆನ್ನೇಗೌಡ
ಕುಂಬಾರ ಮಾಡಿದ ಕೊಡನವ್ವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಬಾಳಿಯ ಬನದಾಗ ಯವ್ವ ಬಾಳಿಯ ಬನದಾಗ ನಾ ಹೆಂಗ ಬಾಗಿ ಬರಲೆವ್ವ ಬಾಗ್ಯಂಗ ಬರಲೆವ್ವ ತಂಗಿ ನೀರಂಗ ತರಲೆವ್ವ ಬಾಗ್ಯಂಗ ಬರಲೆವ್ವ ತಂಗಿ ನೀರಂಗ ತರಲೆವ್ವ ನಿಂಬಿಯ ಬನದಾಗ ಯವ್ವ ಲಿಂಬಿಯ ಬನದಾಗ ನಾ ಹೆಂಗ ನಂಬಿ ಬರಲೆವ್ವ ನಂಬ್ಯಂಗ ಬರಲೆವ್ವ ತಂಗಿ ನೀರಂಗ ತರಲೆವ್ವ ನಂಬ್ಯಂಗ ಬರಲೆವ್ವ ತಂಗಿ ನೀರಂಗ ತರಲೆವ್ವ. ಇಷ್ಟೆಲ್ಲ ಕುಂಬಾರಗೌಡನ ಮೇಲೆ ವರ್ಣನೆ ಮಾಡಿ ಹಾಡಿದ್ದಿದ್ದು. ಕುಂಬಾರಗೌಡ ಅಂದ್ರೆ ಸಾಮಾನ್ಯ ಅಲ್ಲಂತ. ಅಂಥ ಗೌಡ ಮಾಡಿದ ಒಂದು ಮಣ್ಣಿನ ಮಡಿಕೆನ ಇಟ್ಕೊಂಡು ಬರ್ಬೇಕಾದ್ರೆ ದಾರ್ಯಾಗ ಬಾಳಿವನ ಐತಿ, ಬಾಳಿ ಗೊನಿ ಬಡಿತಾವು ಅಂತಾದ್ರ ಬಾಗಿ ನೀರು ತರಬೇಕು. ಹೆಂಗೆ ತರಲಿವ? ಅದ್ರಾಗ ಲಿಂಬಿ ಬನಾನು ಐತಿ, ಲಿಂಬಿ ಬನದಾಗ ಬರೀ ಮುಳ್ಳಚ್ಚಿ ತರಿಸ್ತಾವೆ. ಹೆಂಗೆ ನಂಬಿ ನಾ ತಗೊಂಡು ಬರಲಿ ನೀರ ಅಂಥೇಳಿ. ಯಾಕಂದ್ರೆ ಅದು ಮಡಿಕೆ ಇರುವುದರಿಂದ ಜಾರಿ ಬಿದ್ದರೆ ಒಡಿತದೆ ಜೋಪಾನ. ಆ ಬ್ರಹ್ಮ ಅನ್ನುವಂಥ ಕುಂಬಾರ ಮಾಡಿರುವಂಥ ಈ ಗಡಿಗೆನೂ ಹಂಗದ. ಇದರ ಮೇಲೆ ಹೇಳಿರುವಂಥ ಪದ್ಯ ಇದನ್ನು ಬಿಡಿಸಿ ಹೇಳಬೇಕಾದ್ರೆ ಮುಂದೊಂದು ದಿನ ಹೇಳುತ್ತೆ. ಸಮಯ ಆಗಿದೆ ಈಗ. ಈ ಪದ್ಯದ ನಿಜವಾದ ಗೂಢಾರ್ಥ ಏನು ಅಂದ್ರೆ ಈ ಕೊಡದ ಮೇಲೆ ಹಾಡಿದ್ದಾರೆ ಅಂತಹ ಒಂದು ಅದ್ಭುತಗಳು ನಾವೆಲ್ಲ ತಿಳ್ಕೊಂಡು ಪಾವನರಾಗಬೇಕಾಗ್ತದೆ. ಸಿದ್ಧ ಬಾಲಕ ಗೆಳೆಯರನ್ನು ಕರ್ಕೊಂಡು ನಡೆದ, ಹಳ್ಳಿಗಳನ್ನು ತಿರುಗದ. ಹಸು ಊಟ ಅಲ್ಲಿಲ್ಲ, ನೀರಡಿಕೆ ಅಲ್ಲಿಲ್ಲ. ಇವನ ಜೊತೆ ಬೆನ್ನು ಹತ್ತದವರು ಅಳ್ಳಾಕತ್ರು. ಸಿದ್ಧ ನಮಗೆ ಭಾಳ ಹಸು ಆಗ್ಯದು, ಭಯಂಕರ ಹಸು ಆಗ್ಯದ, ಎಲ್ಲಾದರೂ ಪ್ರಸಾದ ಮಾಡಿಸೋ, ಭಾಳ ತ್ರಾಸದ. ನಾ ಮೊದಲ ಹೇಳಿನೆಲ್ಲ ನಿಮಗಂದ. ನಾವು ಹೋಗೋ ದಾರಿ ಅಟ್ಟು ಸರಳಿಲ್ಲ, ನೀವು ಬರಬೇಡ್ರಿ ಅಂತ ಮೊದಲ ಹೇಳಿನಿ. ಬಂದಿರಿ ಅಂದ್ರೆ ನಾ ಹೆಂಗಿರ್ತೀನಿ ಹಂಗಿರಬೇಕು, ಅಲ್ಲಿ ಅಂದ್ರೆ ನಿಮ್ಮ ಊರ ದಾರಿ ನೀವು ಹಿಡೀರಿ ಅಂತ. ಅವಾಗ ಭಾಳ ಅಳ್ಳಕತ್ತು. ಆಯ್ತು ಬರ್ರಿ ನೋಡೋಣ, ಇಲ್ಲೇ ಒಂದು ಸಮೀಪದಾಗ ಹೋಗೋನು ಅಂತ ಮುಂದೆ ಹೋದರು. ಒಂದು ಊರಿಗೆ ಹೋಗ್ತಾರೆ. ಒಂದು ಊರಿಗೆ ಹೋದಾಗ ಊರ ಹೊರಗೆ ಗುಡ್ಡದ ಮ್ಯಾಲೆ ಒಂದು ಬಸವಣ್ಣನ ಗುಡಿ, ಸಣ್ಣ ಗುಡಿ, ಬಸವಣ್ಣನ ಗುಡಿ. ಆ ಗುಡಿ ಒಳಗೆ ಪ್ರವೇಶ ಮಾಡಿದರು. ರಾತ್ರಿ 11 ಗಂಟೆ ಆಗಿತ್ತು. ಬಂದು ಅದೇ ಬಸವಣ್ಣನ ಸುತ್ತ ಅಲ್ಲೊಬ್ರು ಮಲ್ಕೊಂಡ್ರು. ಸೋಮ ಭೀಮಗೆ ನಿದ್ದೆ ಹೋಯ್ತು, ನಿದ್ದೆ ಹತ್ತು. ಆ ನಂತರದಲ್ಲಿ ಅವ್ರು ಎದ್ದು ಕೂಡುದಕ್ಕೆ ನೋಡ್ತಾರ. ಇವ ಸಿದ್ಧ ಬಸವಣ್ಣ ನಂದಿ ಮೂರ್ತಿ ಏನಿತ್ತಲ್ಲ, ಆ ನಂದಿ ಮೂರ್ತಿ ಮೇಲೆ ಹತ್ತಿ ಅದರ ಕೊಂಬು ಹಿಡ್ಕೊಂಡು ಕುಂತಾನ ಸಿದ್ಧ. ಸೋಮ ಭೀಮ ಅಂದರು, ತಳಗಿಳಿ ಓಮರಯ್ಯ, ನಸು ಕಾಲಕ್ಕೆ ಬಂದದ, ಪೂಜಾರಿಗಳು ಬರೋ ಟೈಮ್ ಆಗ್ಯದ. ಪೂಜಾರಿಗಳು ಬಂದು ನೀನು ದೇವರ ಮೇಲೆ ಕುಂತಿದ್ದು ನೋಡಿದ್ರೆ ನಮ್ಮೆಲ್ಲರನ್ನು ಹೊಡೆದು ಬಿಡುತ್ತಾರೆ ಅವರು, ಮೊದಲು ಇಳಿ ಓಮರಯ್ಯ ಅಂದ. ಸಿದ್ಧಂದ ಬಂದರೆ ಬರಲಿ ಹೇಳೋರಂತ. ಬರಲಿಲ್ಲ, ಯಾರು ಬರ್ತಾರೆ ಬರಲಿ, ನನಗೆ ಕುಂಡ್ರಂಗಾಗ್ಯದ, ನಾ ಕುಂತೀನಿ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಬೆಳಗಿನ ಜಾವ ಆಯ್ತು, ಬಂದರು ನೋಡ್ರಿ. ಯಾರು ಬರ್ತಾರೆ ಮೊದಲಿಗೆ? ಪೂಜಾರಿಗಳು ಬಂದರು. ಪೂಜಾರಿಗಳು ಬಂದು ನೋಡ್ತಾರ, ನಂದಿ ಮೇಲೆ ಆರೂಢನಾಗಿ ಕೂತಾನ. ನೋಡ್ದ ಹೊಟ್ಟೆ ಖಾರ ಕಲಸದಂಗಾಯ್ತು ಪೂಜಾರಿಗೆ. ನಮ್ಮ ದೈವ, ನಾವು ನಂಬಿ ಪೂಜೆ ಮಾಡುವಂಥ ಮಹಾದೇವನ ನಂದಿ ಅದು. ನಂದಿ ಮೇಲೆ ಹತ್ತಿ ಕೂಡೋದಕ್ಕೆ ತಿಳಿದಿಲ್ಲೇನೋ, ನಿನಗೆ ಬುದ್ಧಿ ಅದೋ ಇಲ್ಲೋ ಅಂತ ಗದರಿಸ್ಲಾಕತ್ತ. ಸಿದ್ಧ ನಗುತ್ತಿದ್ದ ಕುಲುಕುಲು. ಅವ ಬೇಯುವಾಗ ನಗುತ್ತಿದ್ದ, ಉತ್ತರ ಕೊಡಲಿಲ್ಲ. ನಾ ಇಷ್ಟು ಹೇಳಿದ್ರು ನಿನ್ನ ಬುದ್ಧಿ ಬರೋದು, ತಡಿ ನಿನ್ನ ಊರಾಗ ಹೋಗಿ 4-6 ಮಂದಿನ ಕರ್ಕೊಂಡು ಬಂದು ನಿನಗೆ ಶಾಸ್ತಿ ಮಾಡ್ತೀನಿ ಅಂದ. ಊರೊಳಗೆ ಹೋದ, ಮಂದಿಗೆ ಸುದ್ದಿ ಮುಟ್ಟಿಸದ. ಏನ್ರಿ ಯಾವನೋ ಒಬ್ಬ ಹುಡುಗ ಬಂದಾನ, ನಂದಿ ಮೇಲೆ ಹತ್ತಿ ಕೂತಾನ, ದೇವ್ರ ಮೇಲೆ ಕೂಡ್ತಾರನ ಅಂದ್ರೆ ನಕ್ಕೊತ ಕೂತಾನ, ಇಳಿಲಾಕು ತಯಾರಿಲ್ಲ. ಇಟ್ಟು ಹೇಳೋಣ ಊರೊಳಗಿನ ಮಂದಿ ಕಂಡಾಬಿಟ್ಟು ಮಂದಿ ಬಂದುಬಿಟ್ರು.
ಆ ಜನ ಬಂದು ಗುಡಿ ಹೊರಗ ನಿತ್ತ ನೋಡ್ತಾರ. ನಂದಿಯ ಮೇಲೆ ಸಿದ್ಧ ಕೂತಾನ. ಸಿದ್ಧ ಇವರನ್ನ ನೋಡ್ತಾನ. ಸೋಮ ಭೀಮ ಮೂಲಿಗೆ ನಿತ್ತು ನಡಗ್ತಾರ. ಮುಂದೇನಾಗ್ತದೆ ನಾಳೆ ನೋಡೋಣ. ಮುಂದೇನಾಗ್ತದ